ಸಿದ್ದಾಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಂದೆ ಮಹಿಳೆಯ ಶವ ಇಟ್ಟು ಪ್ರತಿಭಟನೆ ಮಾಡಿರುವುದು ರಾಜಕೀಯ ಪ್ರೇರಿತವಾಗಿದೆ. ಶಾಸಕ ಭೀಮಣ್ಣ ಟಿ ನಾಯ್ಕ್. ಸಿದ್ದಾಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಂದೆ ಮಹಿಳೆಯ ಶವ ಇಟ್ಟು ಪ್ರತಿಭಟನೆ ಮಾಡಿರುವುದು ರಾಜಕೀಯ ಪ್ರೇರಿತವಾಗಿದೆ. ಯಾರೂ ಕೂಡ ಹೆಣದ ಮೇಲೆ ರಾಜಕೀಯ ಮಾಡಬಾರದು. ವೈದ್ಯರು ಮಾಡಿದ್ದು ತಪ್ಪಿದ್ದರೆ ಸಂಬಂಧಪಟ್ಟವರೊಂದಿಗೆ ಮಾತನಾಡಿ ವೈದ್ಯರ ಮೇಲೆ ಕ್ರಮಕ್ಕೆ ಒತ್ತಡ ತರಬಹುದಿತ್ತು. ನಾನು ಕೂಡ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದು ಅವರು ಕೂಡ ವರದಿ ಕೇಳಿದ್ದಾರೆ. ಆರೋಗ್ಯ ಸಚಿವರು ಕೂಡ ವರದಿ ಕೇಳಿದ್ದಾರೆ. ನಿನ್ನೆ ಪ್ರತಿಭಟನೆಯಿಂದ ಅಲ್ಲಿನ ವೈದ್ಯರು ಕೆಲಸ ಮಾಡಲು ಭಯಭೀತರಾಗಿದ್ದಾರೆ. ಅವರಿಗೆ ನಾನು ಧೈರ್ಯ ತುಂಬಿದ್ದು ಯಾವುದೇ ಆತಂಕವಿಲ್ಲದೆ ಕೆಲಸ ಮಾಡಲು ತಿಳಿಸಿದ್ದೇನೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಸಿದ್ದಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಒಂದು ಕಡೆಯಿಂದ 2 ಜನ ಏನು ಆಪರೇಷನ್ ಫೇಲ್ ಆಗಿ ನಿಧನ ಹೊಂದಿದಾರೋ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ. ನಾನು ಆ ನೋವನ್ನು ಭರಿಸಿ ಜನಸಾಮಾನ್ಯರ ಜೊತೆ ಇರತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟು 2 ತಾಯಿಂದ್ರ ಹಸು ಶಿಶುಗಳಿಂದ ಅವು ಇನ್ನೂ ಸರಿಯಾಗಿ ಇಲ್ಲೇ ವರ್ಕ್ ನೋಡಿದ್ದೆ. ಯಾರು ನಾನು ಬರಕಾಗ್ತಿಲ್ಲ ನಾನೇನ್ ಮಾಡಿದ ಕಡೆಗೆ ಆಯ್ತು ಡಾಕ್ಟ್ರೆ, ಇಲ್ಲಿ ಯಾರು ಬರ್ತಾರಲ್ಲ ತಕ್ಷಣ ಶಿಶುಗಾರ ಕಳಿಸಿಯಪ್ಪ, ಕೃಷಿ ಆಸ್ಪತ್ರೆಗೆ ಕಳಿಸಿ ಮಾಡಿ. ಈಗ ಎಷ್ಟು ಜನ ಡಾಕ್ಟರ್ಸ್ ಇದ್ದೀರಿ, ದಯವಿಟ್ಟು ಬೇರೆ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ಇದುವರೆಗೇನು ಕೆಲಸ ಮಾಡ್ಕೊಂಡು ಬಂದಿರಿ ಅದನ್ನು ಮುಂದುವರಿಸಿ. ಇಷ್ಟನ್ನ ನಾನು ಕೈ ಮುಗಿದು ಅವ್ರಿಗೆ ವಿನಂತಿ. ತಾವು ಹೋಗಿ ಧೈರ್ಯ ಕೊಟ್ಟು ಸಹಾಯ ಮಾಡಿದ್ರೆ ನೀವು ಮನೆ ಅತಿವೃಷ್ಟಿ ಮಳೆಗೆ ಬಿದ್ದಾಗ ಅವಾಗೇನಾಯ್ತಲ್ಲ, ಮನೆ ಬಿದ್ದು ಪಾಪ ಅವಾಗೆಲ್ಲ ಹೋಗ್ತೀನಿ ಈ ಕಲ್ಪನೆ ಇಲ್ಲಿ ಬಂದು ಹಾಸ್ಪಿಟಲ್ ಮುಂದೆ ಅದನ್ನೇ ಕೂಡ್ರಿ. ಈ ಔಷಧ ಡಾಕ್ಟರ್ ಕೂತು ಮೀಟಿಂಗ್ ಮಾಡಿ ಬಂದ್ರಲ್ಲ, ನೀವು ಕರೆದು ಡಾಕ್ಟರ್ ಕರೆದು ಮಾತಾಡಬೇಕೈತಲ್ಲ. ನಾನು ಇನ್ನೊಂದು ದೊಡ್ಡ ಈಗ 5 ವರ್ಷ 3 ಮೀಟಿಂಗ್ ಮಾಡಿದ್ರೆ, ಈಗ ನಾನು 1.5 ವರ್ಷದಲ್ಲಿ 4 ಮೀಟಿಂಗ್ ಮಾಡಿದ್ದೆ ಹೇಳುತ್ತಲ್ಲ. ನಾವು ಅದಲ್ಲ, ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಕೊಟ್ಟಿದ್ರು ಅದನ್ನ ನಾನು ಮಾಡ್ತೀನಿ. ನಾನು ನಿಮ್ಮೆಲ್ಲರ ಸಹಕಾರದಿಂದ ಇನ್ನೊಬ್ಬರು ತಮ್ಮ ಬೇಡಿಕೆ ರಾಜಕೀಯವಾಗಿ ಇಂಥ ಹಾಸ್ಪಿಟಲ್ ಅಲ್ಲಿ ಹೆಣವನ್ನು ಇವರು ರಾಜಕೀಯ ಮಾಡ್ತಕ್ಕಂಥದ್ದು. ಆದ್ರೆ ನಾವು ಯಾವುದೇ ವರ್ಗ ಇರಲಿ, ಯಾವುದೇ ಸಮಾಜ ಇರಲಿ, ನೊಂದರೆ ಇರಲಿ, ಅವ್ರ ಜೊತೆ ಹೋಗಿ ಅವ್ರಿಗೆ ಸಹಾಯ ಹಸ್ತವನ್ನ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಆ ಮನೋಭಾವನೆ ಹೊಂದಿರ್ತಾರಲ್ಲ. ಏನು ಶಾಸಕರಿಗೆ ಧಿಕ್ಕಾರ ಹಾಕಿದ್ರೆ ಮಾತ್ರ ನಾನು ಏನು ಇದಾಗಲ್ಲ. ನಾನು ಇಂಥ ಧಿಕ್ಕಾರ ಇಂಥವ್ರನ್ನು ಬಹಳಷ್ಟು ನೋಡಿದ್ದೀನಿ, ನಾವು ಎದುರಿಸಿದ್ದೀನಿ. ನಾನು ಗೆದ್ದಾಗೂ ಎದುರಿಸ್ತಾ ಇದ್ದೀನಿ, ನಾನು ಸೋತಾಗೂ ಕೂಡ ನಾನು ಮನೆ ಕೂತವನಲ್ಲ. ಎಲ್ಲ ರೀತಿಯ ಸಹಾಯ ಮಾಡಿ ನಾನು ಇಂಥವ್ರು ಕೂಡ ಎದುರಿಸಿಂತ ಬಂದಂಥವ್ನು. ಅವಾಗ ಹಿಂದೆ ಬೆಟ್ಟು ಮಾಡಿ ಹಿಂದೆ ಒಂದ್ ಬೆಟ್ಟು ತೋರ್ಸತ್ತೆ, ಅವ್ರ ಕಡೆ ಅವರು ಏನೇನು ಮಾಡಿದ್ರು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಹಾಗೆ ನಾನು ಹಿಂದೆ ಉಳಿಕೆ ಬಗ್ಗೆ ನಾನು ಏನು ಹೇಳೋದು ಹೋಗೋಣ. ಈಗ ಯಾರೇ ಇರಲಿ, ಇವತ್ತು ಹಾಸ್ಪಿಟಲ್ ಇದ್ದವರು ಡಾಕ್ಟರ್ಸ್ ಅನೇಕ ಡಾಕ್ಟರ್ ಬರ್ತಾ ಇದೆ. ಇವತ್ತು ಆ ಡಾಕ್ಟರ್ನ ಯಾವ ರೀತಿ ತರಬೇಕು ನೋಡ್ಕೊಂತ ನಾವು ಇವತ್ತು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರವೂ ಕೂಡ ಪ್ರಯತ್ನ ಮಾಡ್ತಿದೆ. ಈಗ ಡಾಕ್ಟರ್ಸ್ ಸಿಗ್ತಾ ಇಲ್ಲ. ಇವತ್ತು ಅನೇಕ ಪ್ರೈಮರಿ ಸೆಂಟರ್ ಕೂಡ ಡಾಕ್ಟರ್ಸ್ ಇಲ್ಲ. ಇವತ್ತು ಎಷ್ಟು ಕರೆದ್ರು ಕೂಡ ಇವತ್ತು ಡಾಕ್ಟರ್ ಬರ್ತಾ ಇಲ್ಲ. ಇಂಥದ್ರಲ್ಲಿ ಈ ಡಾಕ್ಟರ್ ಮಾಡಿ ಸರಿ ಅಂತ ನಾನು ಹೇಳ್ತಿಲ್ಲ. ನಾನು ಅವ್ರು ಬಿಟ್ಟಿದ್ದು ಅವ್ರು ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ನಾವು ಹೇಳಿದ್ವಿ. ಈಗ ಡಿಸಿಯವರಿಗೆ ಹೇಳಿದ್ವಿ, ಡಿಸಿಯವರು ಅದಕ್ಕೆ ಮಾಡಿದಾರೆ. ಈಗ ಅದು ಸರಿಯಾದ ತನಿಖೆ ಮಾಡಿ ಅದನ್ನು ವರದಿನ ಕೊಡಿ ಅಂತ ಹೇಳಿದಾರೆ. ಈಗ ವರದಿ ಬಂದ ನಂತರ ಗೊತ್ತಾಗುತ್ತೆ. ಇದು ಆ ರೀತಿಯಲ್ಲಿ ನೋಡಿ ನಾವು ಧೈರ್ಯ ಹೇಳ್ಬಿಟ್ರೆ ಅಲ್ಲಿ ಒಳಗಡೆ ಹೋಗಿ ಮಾತಾಡೋದು, ಹೊರಗಡೆ ಬಂದು ಪ್ರಚೋದನೆ ಕೊಡುವಂತ ಈ ಪ್ರವೃತ್ತಿ ನಾವು ಬಿಡಬೇಕಾಗತ್ತೆ. ಮಾಡೋಣ, ರಾಜಕೀಯ ಮಾಡೋಣ. ಚುನಾವಣೆ ಬಂದಾಗ ಮತ್ತೊಂದು ಬಂದಾಗ ಹೊರಗಿರೋದು ಮಾಡೋಣ, ರಾಜಕೀಯ ಅವಾಗ ಮಾಡೋಣ. ಇಂಥದ್ದಲ್ಲಿ ಇಂಥ ನೋವಿನಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದಲ್ಲ ಇದು. ಶಿರಸಿ ತಾಲೂಕಿನ ಕೊಳಗಿ ಬೀಚ್ನಲ್ಲಿ ಕರವೇ ಜನಧ್ವನಿಯಿಂದ ನಡೆದ ಅರ್ಥಪೂರ್ಣವಾದ ಕನ್ನಡ ರಾಜ್ಯೋತ್ಸವ. ಶಿರಸಿ ತಾಲೂಕಿನ ಕೊಳಗಿ ಬೀಚ್ನಲ್ಲಿ ಕರವೇ ಜನಧ್ವನಿಯಿಂದ ನಡೆದ ಅರ್ಥಪೂರ್ಣವಾದ ಕನ್ನಡ ರಾಜ್ಯೋತ್ಸವದ ಅದ್ದೂರಿ ಕಾರ್ಯಕ್ರಮದಲ್ಲಿ ವಿಜಯವಾಣಿ ಪತ್ರಿಕೆಯ ವರದಿಗಾರ ಮಂಜುನಾಥ್ ಸಾಯಿಮನಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದಕ್ಕೆ ಸಭಾಭವನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕನ್ನಡ ಅಭಿಮಾನಿಗಳು ಸಾಕ್ಷಿಯಾದರು. ಇನ್ನೂ ಹೆಚ್ಚಿನ ಸಾಧನೆ, ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಶ್ರೀ ಮಾರುತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ನಮ್ಮ ಕಡಲೆ ಜನಗಣನೆಯಿಂದ ಶುಭವನ್ನು ಹಾರೈಸ್ತಾ ಇದ್ದೀವಿ.
ಶಿರ್ಸಿ ಪ್ರತ್ಯೇಕ ಜಿಲ್ಲೆಗೆ ದೈವಿಕ ಶಕ್ತಿ ನೀಡುವ ಉದ್ದೇಶದಿಂದ ನವೆಂಬರ್ 19ರಂದು ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿಯಲ್ಲಿ ಚಂಡಿಕಾ ಯಾಗ. ಅನಂತಮೂರ್ತಿ ಹೆಗಡೆ. ಶಿರ್ಸಿ ಪ್ರತ್ಯೇಕ ಜಿಲ್ಲೆಗೆ ದೈವಿಕ ಶಕ್ತಿ ನೀಡುವ ಉದ್ದೇಶದಿಂದ ನವೆಂಬರ್ 19ರಂದು ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿಯಲ್ಲಿ ಚಂಡಿಕಾ ಯಾಗ ಮತ್ತು ಅಲಿಂ ಮೆರವಣಿಗೆ ಮೂಲಕ ಎಸಿ ಕಚೇರಿಗೆ ಮನವಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಶಿರ್ಸಿ ಪ್ರತ್ಯೇಕ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಿರುವ ಅನಂತಮೂರ್ತಿ ಹೆಗಡೆ ಅವರು ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಡೀ ಜಿಲ್ಲೆಯ ಜನರ ಮನಸ್ಸನ್ನ ಗೆಲ್ಲುವಂತ ಕೆಲಸವನ್ನು ಮಾಡಬೇಕು. ಪ್ರತಿ ಪಂಚಾಯತ್ ಮಟ್ಟದಲ್ಲೂ ಕೂಡ ಸಭೆಯನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಮೊದಲನೇ ಭಾಗ ಆಗಿ ದಿನಾಂಕ 16/11/2024 ಶನಿವಾರ ಸಂಜೆ 4:30ಕ್ಕೆ ನೆಮ್ಮದಿ ರಂಗಧಾಮದಲ್ಲಿ ಸಮಾನ ಮನಸ್ಕರ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಾನು ನಮ್ಮ ಜಿಲ್ಲೆ ಜನಕ್ಕೆ ಕರೆ ಕೊಡ್ತಾ ಇದ್ದೇನೆ. ಯಾರ್ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆಯೋ, ಪ್ರತ್ಯೇಕ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ಆಸಕ್ತಿ ಇದೆಯೋ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತು ನಾವು ಅವತ್ತಿನ ದಿವಸ ಯಾರ್ಯಾರು ಹೋರಾಟಕ್ಕೆ ಬರ್ತಾರೋ ಅವರೆಲ್ಲರ ನೋಂದಣಿ ಮಾಡಿಕೊಳ್ಳುವಂತಹ, ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರನ್ನು ನೋಂದಾಯಿಸಿಕೊಳ್ಳುವಂಥ ಒಂದು ಆಲೋಚನೆ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ಪ್ರತಿ ಪಂಚಾಯಿತಿಗೆ, ಪ್ರತಿ ಚಿಕ್ಕ ಸಂಸ್ಥೆಗಳಿಗೆ, ಸಂಘಟನೆಗಳಿಗೆ ಎಲ್ಲರೂ ಕೂಡ ಪತ್ರ ಬರೆಯುವಂಥ ಕೆಲಸ ನಾಳೆಯಿಂದ ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಒಂದು ಭಾಗ. ಆದರೆ ನಮ್ಮ ಹೋರಾಟಕ್ಕೆ ಒಂದು ವಿಶೇಷವಾದಂತಹ ದೈವಿಕವಾದಂತಹ ಶಕ್ತಿ ಬೇಕು ಅನ್ನುವಂಥ ಉದ್ದೇಶದಿಂದ 19ನೇ ತಾರೀಕು ಮಂಗಳವಾರ ದಿವಸ ಮಾರಿಕಾಂಬಾ ತಾಯಿಯ ಸನ್ನಿಧಿಯಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸ್ತಾ ಇದ್ದೇವೆ. ಯಾಕೆ ಅಂತಂದರೆ ಪ್ರತ್ಯೇಕ ಜಿಲ್ಲೆ ರಚನೆ ಆಗಬೇಕು ಮತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಅಂಥೇಳಿ ಮಧ್ಯಾಹ್ನ ಅನ್ನಸಂತರ್ಪಣೆಯನ್ನು ಕೂಡ ಅಲ್ಲಿ ಏರ್ಪಡಿಸಿದ್ದೇವೆ. 10:00ವರೆಗೆ ಪೂರ್ಣಾಹುತಿ ಆಗ್ತದೆ. ಚಂಡಿಕಾ ಯಾಗದ ಪೂರ್ಣಾಹುತಿ ಆಗ್ತದೆ. ಚಂಡಿಕಾ ಯಾಗದ ಪೂರ್ಣಾಹುತಿ ಆದಮೇಲೆ 11 ಗಂಟೆಗೆ ಸರಿಯಾಗಿ ನಾವು ಮಾರಿಕಾಂಬಾ ದೇವಸ್ಥಾನದಿಂದ ಹೊರಟು ಎಸಿ ಆಫೀಸ್ವರೆಗೆ ಮೆರವಣಿಗೆ ಮುಖಾಂತರವಾಗಿ ನಾವು ಬರುವಂಥ ಆಲೋಚನೆ ಮಾಡಿದ್ದೇವೆ. ಮಾಡಿ ಪ್ರಪ್ರಥಮವಾಗಿ ಆ ಮನವಿಗೆ ತಾಯಿಯ ಹೋಮದ ರಕ್ಷೆಯನ್ನು ಮತ್ತು ಕುಂಕುಮವನ್ನು ಹಚ್ಚಿಕೊಂಡು ತಾಯಿಯ ಬುಡದಲ್ಲಿಟ್ಟು, ತಾಯಿಯ ಪಾದದಲ್ಲಿ ನಮ್ಮ ಮನವಿ ಏನಿದೆ ಅದನ್ನು ಇಟ್ಟು ತಾಯಿಯ ಅನುಗ್ರಹವನ್ನು ಪಡೆದು ಆ ಮನವಿಯನ್ನು ಎಸಿಯವರಿಗೆ ಕೊಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆಲ್ಲ ನನ್ನ ಜಿಲ್ಲೆಯ ಜನರಲ್ಲಿ ಕೇಳ್ಕೊಳ್ತೇನೆ, ದಯವಿಟ್ಟು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಮೆರವಣಿಗೆಗೆ ಬರಬೇಕು, ಚಂಡಿಕಾ ಯಾಗಕ್ಕೆ ಬರಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು, ತಾಯಿ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಮತ್ತೆ ಭ್ರಷ್ಟಾಚಾರದಿಂದ ತುಂಬಿದ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿ ಶೂನ್ಯವಾಗಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಭ್ರಷ್ಟಾಚಾರದಿಂದ ತುಂಬಿದ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿ ಶೂನ್ಯವಾಗಿದೆ. ಈ ಸರ್ಕಾರದಲ್ಲಿ ಜನರು ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ. ಗುತ್ತಿಗೆದಾರರು ಬಿಲ್ಲನ್ನು ಕಳೆದುಕೊಂಡಿದ್ದಾರೆ. ಕೇಂದ್ರದಲ್ಲಿ ಪ್ರಧಾನಿ ಮೋದಿಯವರು ಮಾಡಿದ ಅಭಿವೃದ್ಧಿ ಮತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಾಡಿದ ಈ ಕ್ಷೇತ್ರದ ಅಭಿವೃದ್ಧಿಯಿಂದ ಈ ಕ್ಷೇತ್ರವನ್ನು ಮತ್ತೆ ಗೆಲ್ಲುತ್ತೇವೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಿಗ್ಗಾಂವ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಮಾಡಿರುವಂತಹ ಒಂದು ವಿಶ್ವಾಸ ಎಲ್ಲ ಕಾರಣದಿಂದ, ಇನ್ನೂ 16 ಕಾರಣದಿಂದ ನಾವು ಗೆಲ್ತೇವೆ. ಇದರ ಎಲ್ಲರ ಜೊತೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 100ಕ್ಕೆ 100 ಆಡಳಿತ ವೈಫಲ್ಯತೆಯಿಂದ ನಾವು ಕಾಣ್ತಾ ಇದ್ದೇವೆ. ಭ್ರಷ್ಟಾಚಾರ ಮಿತಿ ಮೀರುವುದನ್ನ ನೋಡ್ತಾ ಇದ್ದೇವೆ. ವಾಲ್ಮೀಕಿ ಹಗರಣದಿಂದ ಹಿಡಿದು, ಮುರಾ ಹಗರಣದಿಂದ ಹಿಡಿದು ಈಗ ಅಬಕಾರಿ ಹಗರಣದಿಂದ ಈ ಚಲುವರಾಯ ಸ್ವಾಮಿ ಅವರ ಮೇಲೆ ಆರೋಪಗಳು ಬಂದು ರಾಜ್ಯಪಾಲರಿಗೆ ಹೋಗಿದ್ದು ನೋಡಿದ್ದೀವಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಮೇಲೆ ಆರೋಪ ಬಂದಿರೋದನ್ನು ನೋಡಿದ್ದೀವಿ. ಭ್ರಷ್ಟಾಚಾರ ಮಿತಿ ಮೀರಿರೋದನ್ನ ನಾವು ನೋಡ್ತಾ ಇದ್ದೇವೆ. ಗುತ್ತಿಗೆದಾರರಿಗೆ ಬಿಲ್ ಆಗೋದಿಲ್ಲ, ಬಿಲ್ ಕೊಡೋದಕ್ಕೆ ಹಣ ಕೊಡಬೇಕು ಅನ್ನೋದು ರಾಜಾರೋಸಾಗಿ ಮಾತನಾಡ್ಕೊಳ್ತಾ ಇರುವಂತ ಸಂಗತಿ ಇದೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ರಾಜ್ಯದ ಜನಕ್ಕೆ ಅನಿಸಿದೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಆದ್ರೆ ಭ್ರಷ್ಟಾಚಾರದ ಸುದ್ದಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಜನ ಬೇಸತ್ಕೊಂಡಿದ್ದಾರೆ. ಎರಡನೇದು, ಈ ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಈ ಆಡಳಿತ ಅವಧಿಯಲ್ಲಿ. ಕಾಯ್ದೆ ಏನೆಲ್ಲ ದುಷ್ಪರಿಣಾಮ ಆಗಿದೆ, ಇಡೀ ರಾಜ್ಯದಲ್ಲಿ ಹೇಗೆ ರೈತರು, ಮಠಾಧೀಶರು, ಸಾಮಾನ್ಯ ಜನ ಹೇಗೆ ಇದರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ನಾವು ನೋಡಿದ್ದೇವೆ. ಕಾಯ್ದೆಯ ವಿಷಯದಲ್ಲಿ ಓಲೈಕೆ ರಾಜಕಾರಣ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ,
ನಾನು ಹೇಳ್ತಾ ಹೋದ್ರೆ ಮುಗಿದಷ್ಟು ಘಟನೆ ಇದೆ. ಒಟ್ಟಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಹಿಂತೆಗೆದುಕೊಳ್ಬೇಕು ಕೊಡೋದ್ರಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಅನ್ನೇ ಸುಟ್ಟವರ ಮೇಲೆ ಓಲೈಕೆ ಮಿತಿ ಮೀರಿ, ಇದರಿಂದಾಗಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಬಹಳ ದೊಡ್ಡ ಘಾಸಿಯಾಗಿದೆ. ಅದು ಆಕ್ರೋಶವಾಗಿ ಈ ಸರ್ಕಾರದ ಮೇಲೆ ನಿಶ್ಚಿತವಾಗಿ ಪರಿವರ್ತನೆ ಆಗಿದೆ. ಅದರ ಫಲಿತಾಂಶವನ್ನು ನಾವು ಈ ಒಂದು ಚುನಾವಣೆಯಲ್ಲಿ ನಾವು ಭರತ್ ಬೊಮ್ಮಾಯಿ ಅವರನ್ನ ಗೆಲ್ಲಿಸೋದ್ರ ಮೂಲಕ ಕಾಣ್ತಾ ಇದ್ದೇವೆ. ಕೌಶಲ್ಯ ವಿಕಾಸ ಯೋಜನೆಯಡಿ ಬ್ಯೂಟಿಷಿಯನ್ ಮತ್ತು ಬೇಸಿಕ್ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ 3ನೇ ಬ್ಯಾಚ್ನ ಉದ್ಘಾಟಿಸಿದ ಶಾಂತಾರಾಮ್ ಸಿದ್ದಿ. ಯಲ್ಲಾಪುರದ ಅಡಿಕೆ ಭವನದಲ್ಲಿ ಗ್ರೀನ್ ಕೇರ್ ಸಂಸ್ಥೆ ಶಿರ್ಸಿ ಮತ್ತು ಕ್ರಿಯೇಟಿವ್ ತರಬೇತಿ ಕೇಂದ್ರ ಯಲ್ಲಾಪುರ ಇವರ ಸಹಯೋಗದಲ್ಲಿ ಕೌಶಲ್ಯ ವಿಕಾಸ ಯೋಜನೆಯಡಿ ಬ್ಯೂಟಿಷಿಯನ್ ಮತ್ತು ಬೇಸಿಕ್ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ 2ನೇ ಬ್ಯಾಚಿನವರಿಗೆ ಪ್ರಮಾಣ ಪತ್ರ ವಿತರಣೆ ಹಾಗೂ ಬ್ಯೂಟಿಷಿಯನ್ ಮತ್ತು ಬೇಸಿಕ್ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ 3ನೇ ಬ್ಯಾಚ್ನ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯುವಜನರು ಸ್ವಸಾಮರ್ಥ್ಯ ಹಾಗೂ ಆತ್ಮ ಸೌಂದರ್ಯದೊಂದಿಗೆ ಬದುಕು ಕಟ್ಟಿಕೊಳ್ಳಬೇಕಾದರೆ ಗ್ರೀನ್ ಕೇರ್ ನಂತಹ ಸಂಸ್ಥೆಯವರು ನೀಡುವ ಇಂತಹ ತರಬೇತಿಗಳು ಅತ್ಯಂತ ಮಹತ್ವದ ಎಂದರು. ಇಷ್ಟು ಒಳ್ಳೆ ಕಾನ್ಸೆಪ್ಟ್ ನೋಡಿ, ಇಷ್ಟು ಒಳ್ಳೆ ಒಂದು ವಿಧಾನ. ತಮ್ಮ ಸಂಬಳದ ಒಂದು ಭಾಗ ಹಾಕೋ ಜೊತೆಗೆ ಸಮಯ ಕೊಡುವಂತ. ನಾವೆಲ್ಲ ಕೇಳತ್ತ ನಮ್ಮನ್ನ ಧನ ಕೊಡಿ, ಅವರು ತನು ದೇಹನೂ ಕೊಡ್ತಾರೆ, ಮನಸ್ಸಂತೂ ಕೊಟ್ಟೇ ಇದ್ದಾರೆ, ದೇಹ ಕೊಡಲು ಸಮಯ ಕೊಡುವಂತ ಮನಸ್ಸು. ಹಾಗೆ ಅವ್ರದ್ದಾದ ಹಣ ಕೊಟ್ಟು ಕೆಲಸ ಮಾಡಿದ್ರೆ ಬಹಳ ಶ್ರೇಷ್ಠ ಉದಾಹರಣೆ. ಈ ತರ ಕೆಲಸ ಮಾಡುವಂತ ಸಂಘಟನೆಗಳ ಉದಾಹರಣೆಯನ್ನ ಉಳಿದ NGOಗಳು ಸಂಘಟನೆಗಳು ತಗೊಳ್ಬೇಕು ಅನ್ನುವಂಥ. ಹೀಗಾಗಿ ನಾನೆಲ್ಲೋ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದೆ ಅನ್ನುವಂತ ಯಾವುದೇ ಸಂಸ್ಥೆ ಇಲ್ಲ, ನಿಸ್ಸಂದೇಹವಾಗಿ ನಾನು ಹೇಳಬಲ್ಲೆ. ಜೊಯಿಡಾ ತಾಲೂಕು ಹಿಂದುಳಿದಿದೆ ಎಂದುಕೊಂಡು ಯಾವ ವಿದ್ಯಾರ್ಥಿಗಳು ಹಿಂದೆ ಉಳಿದಿಲ್ಲ. ಸ್ಥಾನಿಕ ಸಂಪಾದಕಿ ವಿನುತಾ ಹೆಗಡೆ. ಜೊಯಿಡಾ ತಾಲೂಕು ಹಿಂದುಳಿದಿದೆ ಎಂದುಕೊಂಡು ಯಾವ ವಿದ್ಯಾರ್ಥಿಗಳು ಹಿಂದೆ ಉಳಿದಿಲ್ಲ, ಉಳಿಯುವುದು ಬೇಡ. ಎಲ್ಲಾ ಭಾಗದ ವಿದ್ಯಾರ್ಥಿಗಳು ಅಂಕಕ್ಕೆ ಸೀಮಿತವಾಗಬೇಕು ಎಂದೇನಿಲ್ಲ. ಈ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ದಾಷ್ಟೇ ಸಾಮರ್ಥ್ಯ ಹುಟ್ಟಿನಿಂದಲೇ ಬಂದಿದೆ. ಆದ್ದರಿಂದ ಕ್ರೀಡೆಯಲ್ಲಿ ಸಾಧಿಸಿ ತೋರಿಸುವ ಅವಕಾಶ ಸಾಕಷ್ಟಿದೆ. ಮನಿಷಾ ಸಿದ್ದಿ ಅಂತವರಿಂದ ಎಲ್ಲಾ ವಿದ್ಯಾರ್ಥಿಗಳು ಪ್ರೇರಣೆ ಪಡೆಯಬೇಕು ಎಂದು ವಿಶ್ವವಾಣಿ ಪತ್ರಿಕೆಯ ಹುಬ್ಬಳ್ಳಿಯ ಸ್ಥಾನಿಕ ಸಂಪಾದಕಿ ವಿನುತಾ ಹೆಗಡೆ ಹೇಳಿದರು. ಅವರು ಜೊಯಿಡಾ ತಾಲೂಕಿನ ರಾಮನಗರದ VGVS ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಕುಸ್ತಿಪಟು ಮನಿಷಾ ಸಿದ್ದಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮನಿಷಾ ಸಿದ್ದಿಯನ್ನು ಸನ್ಮಾನಿಸಿ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿದ್ಯಾರ್ಥಿ ಮನಿಷಾ ಸಿದ್ದಿ, ನಾನು ದಿನಕ್ಕೆ 3 ಗಂಟೆಗಳ ಕಾಲ ಕುಸ್ತಿಯನ್ನು ಅಭ್ಯಸಿಸುತ್ತಿರುವುದಾಗಿ ಹೇಳಿ, ಮುಂದಿನ ದಿನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೆಯುವ ಕನಸಿದೆ ಎಂದರು.